ಸ್ನೇಹಿತರೆ ನಾವೆಲ್ಲ ಏನ್ ಮಾಡ್ತೀವಿ ಅಂತಂದ್ರೆ ಆನ್ಲೈನ್ ಅಲ್ಲಿ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡ್ಬಿಟ್ಟು ಏನ್ ಮಾಡ್ತೀವಿ ಯೂಟ್ಯೂಬ್ ಅಲ್ಲಿ ಹೋಗ್ಬಿಟ್ಟು ಕೆಲವೊಂದು ವಿಡಿಯೋಸ್ ಗಳನ್ನ ನೋಡ್ತೀವಿ. ಕೆಲವೊಂದು ವಿಡಿಯೋಸ್ ಗಳನ್ನ ನೋಡ್ತಾ ನೋಡ್ತಾ ಇನ್ಫ್ಲೂಯೆನ್ಸ್ ಆಗ್ಬಿಡ್ತೀವಿ. ಸೊ ನಾನು ಬಿಸ್ನೆಸ್ ಮಾಡ್ಬೋದಲ್ಲ ಆನ್ಲೈನ್ ಅಲ್ಲಿ ಅಂತ. ಬಟ್ ಏನಂತಂದ್ರೆ ಅದ್ರ ಒಳಗಡೆ ಇಳಿದಾಗ್ಲೇ ನಮ್ಗೆ ಗೊತ್ತಾಗೋದು ಸೊ ಈ ರಿಯಾಲಿಟಿ ಏನು ಅಂತ. ಸೊ ಎಷ್ಟು ಅರ್ನ್ ಮಾಡಬಹುದು, ಎಷ್ಟು ದುಡ್ಡು ಮಾಡಬಹುದು, ಏನೇನೆಲ್ಲ ಮಾಡ್ಬೇಕು, ಇದೆಲ್ಲ ಏನಾಗುತ್ತೆ ಅಂತಂದ್ರೆ ಆವಾಗ ನಮ್ಗೆ ಗೊತ್ತಾಗುತ್ತೆ. ಅಂದ್ರೆ ಅದ್ರ ಒಳಗಡೆ ಇಳಿದಾಗ. ಸೊ ನಮ್ಗೆ ಎಕ್ಸ್ಪೀರಿಯನ್ಸ್‌ಗಿಂತ ಐಡಿಯಾ ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಸೊ ನಾವು ಎಷ್ಟು ಐಡಿಯಾಸ್‌ಗಳನ್ನ ಯೂಸ್ ಮಾಡ್ತೀವಿ ಅಷ್ಟು ಆನ್‌ಲೈನಲ್ಲಿ ದುಡ್ಡನ್ನ ಅರ್ನ್ ಮಾಡ್ಬೋದು. ಸೊ ಡ್ರಾಪ್ ಶಿಪ್ಪಿಂಗ್ ಏನೋ ಸ್ಟಾರ್ಟ್ ಮಾಡ್ಕೋತೀವಿ. ಸೊ ಹಳೆ ವಿಡಿಯೋಸ್‌ಗಳಲ್ಲಿ ನಾನು ಹೇಳಿದ್ದೀನಿ ಡ್ರಾಪ್ ಶಿಪ್ಪಿಂಗ್ ಮಾಡ್ಕೊಂಡು ನೀವು ಈಸಿಯಾಗಿ ದುಡ್ಡು ಮಾಡ್ಬೋದು ಅಂತ. ಸೊ ಡ್ರಾಪ್ ಶಿಪ್ಪಿಂಗ್ ಬಗ್ಗೆ ಕೂಡ ಹೇಳಿದ್ದೀನಿ. ನೀವು ಯಾವ ತರ ಕ್ರಿಯೇಟ್ ಮಾಡ್ಕೊಳ್ಳೋದು, ಏನು, ಯಾವ ತರ ಎಲ್ಲ ಕಂಪ್ಲೀಟ್ ಆಗಿರುವಂತ ಮಾಹಿತಿನ ನಾನು ಹೇಳ್ಕೊಟ್ಟಿದ್ದೀನಿ. ಸೊ ಡ್ರಾಪ್ ಶಿಪ್ಪಿಂಗ್ ಜೊತೆಗೇನೆ ಅಫಿಲಿಯೇಟ್ ಮಾರ್ಕೆಟಿಂಗು ಕೂಡ ನೀವು ಇನ್ಕ್ಲೂಡ್ ಮಾಡ್ಕೊಂಡು ಮಾಡಿದ್ರಿ ಅಂತಂದ್ರೆ ಸೊ ನಿಮ್ಮ ಒಂದು ಇನ್ಕಮ್ ಏನಿರುತ್ತೆ ಅದನ್ನ ನೀವು ಡಬಲ್ ಮಾಡ್ಕೋಬಹುದು ಅಂತ ಒಂದು ನನ್ನ ಅನಿಸಿಕೆ ಅಂತಾನೆ ನಾನು ಹೇಳ್ತೀನಿ. ಅದಕ್ಕೋಸ್ಕರ ಏನ್ ಮಾಡಿ ಅಂತಂದ್ರೆ ಸಿಂಪಲ್ ಆಗಿ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಒಂದು ವೆಬ್ಸೈಟ್ ಬಗ್ಗೆ ನಾನು ನಿಮ್ಗೆ ಹೇಳ್ತೀನಿ. ಸೊ ಅದರಲ್ಲಿ ಏನಂತಂದ್ರೆ ತುಂಬಾ ಪ್ರಾಡಕ್ಟ್ಸ್ ಗಳು ನಮಗೆ ಸಿಗುತ್ತೆ. ಅದರಿಂದ ಈಸಿಯಾಗಿ ನಾವು ಅಫಿಲಿಯೇಟ್ ಮಾರ್ಕೆಟಿಂಗ್ ಕೂಡ ಮಾಡ್ಬೋದು. ಸೊ ಯಾವ ತರ ಮಾಡ್ಬೋದು ಅನ್ನೋದನ್ನು ಕೂಡ ನಾನು ನಿಮ್ಗೆ ಐಡಿಯಾ ಕೊಡ್ತೀನಿ. ಸೊ ವಿಡಿಯೋನ ಕೊನೆವರೆಗೂ ನೋಡಿ. ಇಷ್ಟ ಆದ್ರೆ ಲೈಕ್ ಮಾಡಿ. ಚಾನಲ್ಗೆ ಹೊಸದಾಗಿರೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾಕಂದ್ರೆ ಇದೇ ರೀತಿಯ ಡ್ರಾಪ್ ಶಿಪ್ಪಿಂಗ್ ಆಗಿರ್ಬೋದು, ಬ್ಲಾಗಿಂಗ್ ರಿಲೇಟೆಡ್, ಯೂಟ್ಯೂಬ್ ರಿಲೇಟೆಡ್ ಏನೇ ಒಂದು ಡೌಟ್ಸ್ ಇದ್ರು ಕಮೆಂಟ್ ಕೂಡ ಮಾಡಿ. ಅದ್ರ ಬಗ್ಗೆ ವಿಡಿಯೋಸ್ ಕೂಡ ನಾನು ಮಾಡ್ಕೊಡ್ತೀನಿ. ಸೊ ಇವಾಗ ಏನಂತಂದ್ರೆ ಲ್ಯಾಪ್ಟಾಪ್ ಸ್ಕ್ರೀನ್ ಮೇಲೆ ಹೋಗೋಣ. ಅಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ ಆ ವೆಬ್ಸೈಟ್ ಯಾವುದು, ಅದರಲ್ಲಿ ನಾವು ಯಾವ ತರ ದುಡ್ಡು ಮಾಡ್ಬೋದು, ಎಷ್ಟು ಪರ್ಸೆಂಟ್ ಕಮಿಷನ್ಸ್ ಸಿಗತ್ತೆ ನಮಗೆ ಅಫಿಲಿಯೇಟ್ ಮಾರ್ಕೆಟಿಂಗ್ ಇಂದ. ಸೊ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿರುವಂತ ಮಾಹಿತಿಯನ್ನ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಸೊ ಬನ್ನಿ ಹೋಗೋಣ. ಸ್ನೇಹಿತರೆ ನೋಡ್ಬೋದು ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಸಿಗುತ್ತೆ. ಸೊ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಪ್ಪ ಅಂತಂದ್ರೆ ಈ ತರ ವೆಬ್ಸೈಟ್ ಓಪನ್ ಆಗುತ್ತೆ, ಅರ್ನ್ ಕರೋ ಅಂತ. ಸೊ ಇದರಲ್ಲಿ ಏನಂತಂದ್ರೆ ತುಂಬಾ ಒಂದು ಬ್ರ್ಯಾಂಡ್ಸ್ ಗಳು ನಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ಆ ಬ್ರ್ಯಾಂಡ್ಸ್ ಗಳನ್ನ ನಾವು ಯೂಸ್ ಮಾಡ್ಕೊಂಡು ಅಫಿಲಿಯೇಟ್ ಮಾರ್ಕೆಟಿಂಗ್ ಅನ್ನ ನಾವು ಮಾಡ್ಬೋದು. ಸೊ ಇವಾಗ ಒಂದೊಂದಾಗಿ ಬ್ರ್ಯಾಂಡ್ಸ್ ಬಗ್ಗೆ ಹೇಳ್ತೀನಿ. ನೋಡ್ಬೋದು ಫ್ಲಿಪ್ಕಾರ್ಟ್ ಇದೆ, ಅಮೆಝಾನ್ ಇದೆ, ಮಿಂತ್ರಾ ಇದೆ, ಅಜಿಯೋ ಇದೆ. ಅದೇ ರೀತಿಯಾಗಿ ನೆಕ್ಸ್ಟ್ ಯಾವ್ದು ಬರುತ್ತೆ, ಬ್ಯಾಂಕ್ಗಳಿದೆ ಕೆಲವೊಂದು. ಅದೇ ರೀತಿ ನೋಡ್ಬೋದು ತುಂಬಾ ಒಂದು ಬ್ರ್ಯಾಂಡ್ಗಳು ಇಲ್ಲಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ಒಂದು ಒಳ್ಳೆ ಒಳ್ಳೆ ಬ್ರ್ಯಾಂಡ್ಗಳಂತಾನೆ ಹೇಳ್ಬೋದು. ಸೊ ಈ ಬ್ರ್ಯಾಂಡ್ಗಳೆಲ್ಲ ಪ್ರಾಡಕ್ಟ್ಗಳು ಒಂದೇ ಪ್ಲಾಟ್ಫಾರ್ಮ್ಗಳಲ್ಲಿ ನಮಗೆ ಸಿಗುತ್ತೆ. ಸೊ ಅದೇ ರೀತಿ ಕಮಿಷನ್ಸ್ ಕೂಡ ಇದೆ. ನಮ್ಗೆ ಬೇಕಂದ್ರೆ ನೋಡೋಣ. ಇಲ್ಲಿ ಪ್ರಾಫಿಟ್ ರೇಟ್ಸ್ ಇಲ್ಲಿ ನಮಗೆ ನೋಡೋಣ. ಪ್ರಾಫಿಟ್ ರೇಟ್ಸ್ಗೆ ಹೋದ್ವಪ್ಪ ಅಂತಂದ್ರೆ ಇಲ್ಲಿ ನೋಡೋದು ಫ್ಲಿಪ್ಕಾರ್ಟ್ ಅಲ್ಲಿ 8% ವರೆಗೂ ಕಮಿಷನ್ ಸಿಗುತ್ತೆ. ಅಮೆಝಾನ್ ಅಲ್ಲಿ 10.2% ವರೆಗೂ ಪ್ರಾಫಿಟ್ ಇದೆ. ಮಿಂತ್ರಾದಲ್ಲಿ 8% ಇದೆ. ಅಜಿಯೋದಲ್ಲಿ 10% ಇದೆ. ಅದೇ ರೀತಿ 3000 ವರೆಗೂ HSBC, ಆಕ್ಸಿಸ್ ಬ್ಯಾಂಕ್ ಅಲ್ಲಿ 2380. ಸೊ ಈ ರೀತಿ ನಮಗೆ ಸಿಗುತ್ತೆ. ನೋಡ್ಬೋದು 15% ಇದೆ ಕೆಲವೊಂದರಲ್ಲಿ, ಅದಲ್ವಾ. ಆ, ನೋಡಿ 18% ಇದೆ ಮಾಮಾರ್ತ್ ಅಲ್ಲಿ. ಸೊ ಈ ರೀತಿ ನಮ್ಗೆ ಏನಪ್ಪಾ ಅಂತಂದ್ರೆ ಕಮಿಷನ್ ರೇಟ್ಸ್ಗಳು ಇಲ್ಲಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ಇಷ್ಟೊಂದು ಬ್ರ್ಯಾಂಡ್ಗಳು ಕೂಡ ಇದರಲ್ಲಿ ಇದೆ, ಅಷ್ಟು ಕಮಿಷನ್ ಕೂಡ ಇದರಲ್ಲಿ ಸಿಗುತ್ತೆ. ಸೊ ನಾವು ಅದಕ್ಕೋಸ್ಕರ ನಾವು ಈಸಿಯಾಗಿ ಸ್ಟಾರ್ಟ್ ಮಾಡಿ. ಸೊ ಸಿಂಪಲ್ ಆಗಿ ಏನ್ ಮಾಡಿ ಅಂತಂದ್ರೆ ಲಿಂಕ್ ಕ್ಲಿಕ್ ಮಾಡ್ಕೊಳ್ಳಿ, ವೆಬ್ಸೈಟ್ ಓಪನ್ ಆಗುತ್ತೆ. ಅಲ್ಲಿ ಏನ್ ಮಾಡಿ ಅಂತಂದ್ರೆ ಸಿಂಪಲ್ ಆಗಿ ರಿಜಿಸ್ಟರ್ ಆಗಿ. ಸೊ ರಿಜಿಸ್ಟರ್ ಆಗಲಿ ಅಂತಂದ್ರೆ ಡೈರೆಕ್ಟ್ ಆಗಿ ನಿಮಗೆ ಇಲ್ಲಿ ನಿಮಗೆ ಪ್ರಾಡಕ್ಟ್ಗಳು ನೋಡೋದಕ್ಕೆ ಸಿಗುತ್ತೆ. ಸೊ ತುಂಬಾ ಒಂದು ಪ್ರಾಡಕ್ಟ್ಗಳು ನಿಮಗೆ ಸಿಕ್ತು. ಅದೇ ರೀತಿ ಕ್ಯಾಟಗರೀಸ್ ಕೂಡ ಇದೆ. ಎಲೆಕ್ಟ್ರಾನಿಕ್ಸ್, ವುಮೆನ್ ಫ್ಯಾಷನ್, ಮೆನ್ ಫ್ಯಾಷನ್ಸ್ ಆಗಿರ್ಬೋದು. ಅದೇ ರೀತಿ ಬೇಬಿ ಪ್ರಾಡಕ್ಟ್ಸ್, ಹೋಮ್ ಅಂಡ್ ಕಿಚನ್ ಎಲ್ಲ ಪ್ರಾಡಕ್ಟ್ಸ್ಗಳು ಇಲ್ಲಿ ನಿಮಗೆ ಸಿಗುತ್ತೆ. ಸೊ ಆ ಪ್ರಾಡಕ್ಟ್ಸ್ಗಳ ಒಂದು ಕ್ಯಾಟಗರಿಯನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನೀವು ಡ್ರಾಪ್ ಶಿಪ್ಪಿಂಗ್ ಮಾಡ್ತಿರ್ತೀರ ಅಂದ್ರೆ ಒಂದು ಕ್ಯಾಟಗರಿ ತಗೊಂಡಿರ್ತೀರಾ, ಅದು ಪ್ರಾಡಕ್ಟ್ ಅನ್ನ ತಗೊಂಡ್ಬಿಟ್ಟು ಅದ್ರ ಬಗ್ಗೆ ಆಡ್ಸ್ ಅನ್ನ ರನ್ ಮಾಡ್ತಾ ಇರ್ತೀರಾ. ಸೊ ಅದ್ರ ಜೊತೆಗೇನೆ ಇದೇನ್ ಮಾಡಿ ಅಂತಂದ್ರೆ ಸಿಂಪಲ್ ಆಗಿ ಈ ಪ್ರಾಡಕ್ಟ್ ಅನ್ನ ತಗೊಳ್ಳಿ. ಒಂದು ಪ್ರಾಡಕ್ಟ್ ಯಾವ್ದನ್ನು ಒಂದು ಪ್ರಾಡಕ್ಟ್ ಅನ್ನು ತಗೊಳ್ಳಿ. ಸೊ ಆ ಪ್ರಾಡಕ್ಟ್ ಬಗ್ಗೆ ನೋಡಿ ಎಷ್ಟು ಕಮಿಷನ್ ಇದೆ ಏನು ಅಂತ ಸ್ವಲ್ಪ ನೋಡ್ಬಿಟ್ಟು ಆಮೇಲೆ ನೆಕ್ಸ್ಟ್ ಏನ್ ಮಾಡಿ ಅಂತಂದ್ರೆ ಆ ಒಂದು ಪ್ರಾಡಕ್ಟ್ ವಿಡಿಯೋನ ರಿಸರ್ಚ್ ಮಾಡಿ. ಸೊ ಒಂದು ಆಡ್ ಅಂದ್ರೆ ಒಂದು ಇನ್ಸ್ಟಾಗ್ರಾಮ್ ರೀಲ್ ಆಗಿರ್ಬೋದು, ಯಾವುದೋ ಒಂದು ವಿಡಿಯೋ ನಮಗೆ ಸಿಕ್ಕೇ ಸಿಗುತ್ತೆ 100% ಆಗಿ. ಆ ವಿಡಿಯೋನ ಇನ್ಸ್ಟಾಗ್ರಾಮ್ ಅಲ್ಲಿ ಸರ್ಚ್ ಮಾಡ್ಕೊಂಡು ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡು ಸ್ವಲ್ಪ ಎಡಿಟ್ ಮಾಡಿ. ಎಡಿಟ್ ಮಾಡಿ ಆದ್ಮೇಲೆ ನೀವೇನ್ ಮಾಡ್ಬೇಕಾಗತ್ತೆ, ಅಲ್ಲಿ ಇವಾಗ ತುಂಬಾ ಒಂದು ರೀಲ್ಸ್‌ಗಳನ್ನ ನೀವು ನೋಡಿರ್ತೀರ. ಸೊ ಈ ಪ್ರಾಡಕ್ಟ್ ಬೇಕಂತಂದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ. ಸೊ ಆ ಲಿಂಕ್ ನಿಮಗೆ ಡೈರೆಕ್ಟ್ ಆಗಿ ಬರುತ್ತೆ. ನೀವು ಫಾಲೋ ಮಾಡಿದ್ರಿ ಅಂತಂದ್ರೆ ಮಾತ್ರ ಅಂತ. ಸೊ ಆಟೋ ಡಿಎಮ್ಸ್‌ಗಳನ್ನ ನಾವು ಸೆಲೆಕ್ಟ್ ಮಾಡ್ಕೋಬಹುದು. ಆಟೋ ಡಿಎಮ್ ಯಾವ ತರ ಸೆಟ್ ಮಾಡೋದು ಅನ್ನೋದು ನಿಮಗೆ ಬೇಕಂತಂದ್ರೆ ವಿಡಿಯೋ ಮಾಡ್ಕೊಡ್ತೀನಿ, ಕಮೆಂಟ್ ಮಾಡಿ. ಸೊ ಅವರು ಸಿಂಪಲ್ ಆಗಿ ನೀವು ಹೇಳಿರುವಂತ ಒಂದು ಒಂದು ಏನೋ ಒಂದು ಹೇಳಿರ್ತೀರ. ಸೊ ಲಿಂಕ್ ಅಂತ ಕಮೆಂಟ್ ಮಾಡಿ ಅಂತ ಹೇಳಿರ್ತೀರ ಅಂದ್ರೆ ಅವ್ರು ಲಿಂಕ್ ಅಂತ ಕಮೆಂಟ್ ಮಾಡಿದ್ರಪ್ಪ ಅಂತಂದ್ರೆ ನಿಮಗೆ ಅವ್ರಿಗೆ ಏನಾಗುತ್ತೆ ಆ ಮೆಸೇಜ್ ಡೈರೆಕ್ಟ್ ಆಗಿ ಹೋಗುತ್ತೆ. ಸೊ ಈ ರೀತಿ ನಾವು ಸೆಟ್ ಮಾಡ್ಕೋಬಹುದು ಈಸಿಯಾಗಿ. ಸೊ ಯಾರಿಗ್ ಗೊತ್ತು. ಸೊ ನೀವು ಇನ್ ಕೇಸ್ ಅದನ್ನ ಇದ್ ಮಾಡ್ಕೊಂಡು ನಿಮ್ ಫಾಲೋವರ್ಸ್ ಇದ್ರೆ ಅಂತಂದ್ರೆ 100% ಆಗಿ ಅಲ್ಲಿ ಬಂದೇ ಬರುತ್ತೆ. ಸೊ
ಈ ರೀತಿ ಕೂಡ ಮಾಡ್ಕೋಬಹುದು. ಇಲ್ಲಪ್ಪ ಅಂತಂದ್ರೆ ಒಳ್ಳೆ ಕಮಿಷನ್ ಇತ್ತಂತಂದ್ರೆ ನೀವು ಆಡ್ಸ್ ಕೂಡ ರನ್ ಮಾಡ್ಕೋಬಹುದು. ಯಾವುದೇ ತರಹದ ಪ್ರಾಬ್ಲಮ್ ಇಲ್ಲ. ಯಾಕಂತಂದ್ರೆ ಪ್ರಾಡಕ್ಟ್‌ಗಳನ್ನ ತರಿಸ್ಬೇಕು, ಇದ್ ಮಾಡ್ಬೇಕು, ಅದೇ ರೀತಿ ಶಿಪ್ ಮಾಡ್ಬೇಕು, ಪ್ಯಾಕ್ ಮಾಡ್ಬೇಕು, ಯಾವ್ದು ತಲೆನೋವು ಇರಲ್ಲ. ಡೈರೆಕ್ಟ್ ಆಗಿ ಅಲ್ಲಿಂದ ಅಲ್ಲಿಗೆ ಹೋಗುತ್ತೆ, ಆರ್ಡರ್ ಹೋಗುತ್ತೆ. ಅದು ರೀತಿ ಅದೇ ಏನಂತಂದ್ರೆ ಒಂದು ಅಫಿಷಿಯಲ್ ವೆಬ್‌ಸೈಟ್ ಮುಖಾಂತರನೇ ಒಂದು ಇದಾಗೋದ್ರಿಂದ ಜನ 100% ಆಗಿ ಬೈ ಮಾಡೇ ಮಾಡ್ತಾರೆ. ಯಾಕಂತಂದ್ರೆ ಒಂದು ಅಫಿಷಿಯಲ್ ವೆಬ್‌ಸೈಟ್ ಇರುತ್ತೆ. ಸೊ ನಾವು ಶಾಪಿಫೈಯಲ್ಲಿ ಕ್ರಿಯೇಟ್ ಮಾಡ್ಕೊಂಡಾದ್ಮೇಲೆ ನಮ್ಗೆ ಆ ವೆಬ್‌ಸೈಟ್ ಒಂದು ಸ್ಟ್ಯಾಂಡ್ ಆಗ್ಬೇಕಂತಂದ್ರೆ ವೆಬ್‌ಸೈಟು ತುಂಬಾ ಒಂದು ಹಳೇದಾಗ್ಬೇಕಾಗತ್ತೆ. ಸೊ ಅದಕ್ಕೋಸ್ಕರ ನಾವು ಈ ಅಫಿಲಿಯೇಟ್ ಮಾರ್ಕೆಟಿಂಗನ್ನು ಕೂಡ ಜೊತೆಗೆ ಮಾಡ್ಕೋಬಹುದು. ಸೊ ಸೈಡ್‌ಗೆ ಅಂತ ನಾವು ಮಾಡ್ಕೋಬಹುದು. ಸೊ ನಾವು ಸಿಂಪಲ್ ಒಂದು ಬೆಸ್ಟ್ ಅಂತಾನೆ ಹೇಳ್ಬೋದು. ಸೊ ಇದು ಯಾವುದೇ ರೀತಿಯಾದಂಥ ಪ್ರಮೋಷನ್ ಅಲ್ಲ, ಎಂಥದ್ದು ಅಲ್ಲ. ಸೊ ಯಾರೆಲ್ಲ ಸ್ಟಾರ್ಟ್ ಮಾಡಬೇಕು ಅನ್ಕೊಂಡಿದ್ದೀರಾ, ಸೊ ಹೋಗ್ಬಿಟ್ಟು ಬೇಕಂತಂದ್ರೆ ಲಿಂಕ್ ಇದೆ. ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ರಿಜಿಸ್ಟರ್ ಆಗಿ. ಸೊ ರಿಜಿಸ್ಟರ್ ಆಗಿ ಆದಮೇಲೆ ನೀವು ಸಿಂಪಲ್ ರೀಲ್ಸ್ಗಳನ್ನು ಸರ್ಚ್ ಮಾಡಿಕೊಂಡು ಅದರಲ್ಲಿ ನಿಮ್ಮ ವಾಯ್ಸ್ ಓವರ್ ಕೊಟ್ಬಿಟ್ಟು ನೀವೇನು ಮಾಡ್ಬೋದು ಅಂತಂದರೆ ಅಪ್ಲೋಡ್ ಮಾಡ್ಕೊತಾ ಹೋಗ್ಬೋದು. ಅದರಿಂದ 100% ಆಗಿ ಇಷ್ಟ ಆದವರು ನಿಮಗೆ 100% ಇದು ಮಾಡ್ತಾರೆ. ಸೊ ನಿಮಗೆ ಆಟೋ ಡಿ ಎಮ್ ಬಗ್ಗೆ ಒಂದು ವಿಡಿಯೋ ಬೇಕಂತಂದ್ರೆ 100% ಆಗಿ ನಾನು ಮಾಡ್ಕೊಡ್ತೀನಿ. ಕಮೆಂಟ್ ಕೂಡ ನೀವು ಮಾಡ್ಬೋದು. ಸೊ ಗೊತ್ತಾಗಿದೆ ಅನ್ಕೊಂಡಿದ್ದೀನಿ ಇದು ಒಂದು ಯಾವ ಥರ ಅಂತ. ಸೊ ಇಷ್ಟು ಇವತ್ತಿನ ವಿಡಿಯೋ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.